ಸಿಂಹರಾಶಿ ವ್ಯಾವಹಾರಿಕವಾದಂತಹ ಕೆಲವು ಪದ್ಧತಿಗಳಿಗೆ ಅಥವಾ ಕೆಲವು ರೀತಿ ನೀತಿಗಳಿಗೆ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತೀರಿ. ಇದು ನಿಮ್ಮ ವೈಯಕ್ತಿಕ, ನೀವು ಮಾಡ್ತಕ್ಕಂತಹ ವ್ಯಾಪಾರದಲ್ಲಿ ವ್ಯಾಪಾರದ ಶೈಲಿಯನ್ನು ಬದಲಾವಣೆ ಮಾಡಬೇಕು, ನನಗೆ ಲಾಭವೋ ಅಥವಾ ಭವಿಷ್ಯದ ಸುಖವೋ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಆಲೋಚನೆಗಳು ಇರಬಹುದು. ದೋಷದಿಂದ ಸಮಸ್ಯೆ ಆಗುತ್ತೆ. ಎಲ್ಲಿ ಏನು ತಪ್ಪು ಮಾಡ್ತೀರಿ ಅಂತ ಗೊತ್ತಾಗೋದಿಲ್ಲ, ಅದರಿಂದ ಸಮಸ್ಯೆಗಳಾಗುತ್ತೆ. ಆ ತಪ್ಪು ಎಲ್ಲಿ ನಡೀತಾ ಇದೆ ಎನ್ನುವಂಥದ್ದನ್ನು ಮೊದಲು ಹುಡುಕಬೇಕು. ಆ ತಪ್ಪು ಅನ್ನುವಂಥದ್ದು ಗುರುತಿಸಬೇಕು. ಆ ತಪ್ಪನ್ನು ತಿದ್ದುವಂತಹ ಪ್ರಯತ್ನಗಳು ನಡಿಬೇಕು. ಆಗ ದೋಷಮುಕ್ತರಾಗ್ತೀರಿ. ಅದರಿಂದ ಸಮಸ್ಯೆಗಳು ನಿವಾರಣೆಯಾಗ್ತಕ್ಕಂಥದ್ದಾಗತ್ತೆ. ಶತ್ರುಬಾಧೆಯನ್ನು ವಿಶೇಷವಾಗಿ ಎದುರಿಸಬೇಕಾಗತ್ತೆ. ಎಲ್ಲರೂ ಕೂಡ ನಿಮಗೆ ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಟ್ಟಾಗ, ನಿಮಗೆ ವಿರುದ್ಧವಾದಂತಹ ರೀತಿಯಲ್ಲಿ ನಡ್ಕೊಂಡಾಗ ಅವರೆಲ್ಲರನ್ನೂ ಕೂಡ ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಇರುತ್ತೆ ಎನ್ನುವಂಥದ್ದು. ಎಲ್ಲ ಕೆಲಸಗಳನ್ನು ತಾಳ್ಮೆಯಿಂದ ನಿಭಾಯಿಸಬೇಕು. ಎಲ್ಲೂ ಕೂಡ ಮನಸ್ಸನ್ನು ಘಾಸಿಗೊಳಿಸ್ಕೊಳ್ತಕ್ಕಂತಹ ಪ್ರಯತ್ನಗಳು ಆಗಬಾರ್ದು, ಸಿಟ್ಟಿಗೆ ಏಳಬಾರ್ದು. ತಾಳ್ಮೆಯಿಂದ ಬಹಳ ನಿಧಾನವಾಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಂಡ್ರೆ ಎಲ್ಲವೂ ಕೂಡ ಶುಭಾಂತ್ಯವನ್ನು ಕಾಣ್ತಕ್ಕಂಥದ್ದಿದೆ. ಸರ್ಕಾರಿ ಉದ್ಯೋಗದಲ್ಲಿ ಮಂದಗತಿಯ ಪ್ರಭಾವ ನಿಮಗೆ ಒಂದಷ್ಟು ಬೇಸರವನ್ನು ಉಂಟು ಮಾಡುತ್ತೆ. ನಿಮ್ಮ ಆತುರಕ್ಕೆ ಯಾವ ಕೆಲಸಗಳು ಆಗೋದಿಲ್ಲ. ನಿಮಗೆ ಈ ಕ್ಷಣದಲ್ಲಿ ಎಲ್ಲ ಮುಗಿದು ಬಿಡಬೇಕು ಅನ್ನುವಂತಹ ಭಾವನೆ, ಅನ್ನುವ ಮನಸ್ಥಿತಿ. ಆದರೆ ಎಲ್ಲ ಕೆಲಸಗಳು ಕೂಡ ಅಷ್ಟೊಂದು ವೇಗವನ್ನು ಪಡ್ಕೊಂಡಿರೋದಿಲ್ಲ. ಅಷ್ಟು ಚುರುಕಾಗಿ ನಿಮ್ಮ ಚಟುವಟಿಕೆಗೆ ಅನುಗುಣವಾಗಿ ಕೆಲಸಗಳು ಆಗುತ್ತೆ ಅನ್ನುವಂಥದ್ದು ಸುಳ್ಳಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಸರ್ಕಾರಿ ಅಥವಾ ಸಾಮಾಜಿಕವಾಗಿರತಕ್ಕಂತಹ ಕೆಲಸಗಳಲ್ಲಿ ಇರುವ ಜಾಡ್ಯ ದೂರವಾಗಲಿ, ನಿಮ್ಮ ಕೆಲಸಗಳು ಶೀಘ್ರವಾಗಿ ಆಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮದೇ ಆದಂತಹ ಕೆಲವು ವ್ಯಂಗ್ಯ ಮಾತುಗಳಿಂದ ಮನೆಯಲ್ಲಿ ಮನಸ್ತಾಪವನ್ನು ಮಾಡ್ಕೊಳ್ತೀರಿ. ಬೇರೆಯವರನ್ನ ಏನಾದರೂ ಅನ್ನಬೇಕಾದ್ರೆ ನಿರ್ದಿಷ್ಟವಾದಂತಹ ಕಾರಣ ಇರಬೇಕು. ಆ ಕಾರಣವನ್ನು ಸರಿಯಾಗಿ ಮುಂದಿಟ್ಟುಕೊಂಡು ನೇರವಾಗಿ ಮಾತಾಡ್ತಕ್ಕಂಥದ್ದು ಯೋಗ್ಯವಾದಂತಹ ಕೆಲಸ. ಯಾಕೆ ಅಂತಂದರೆ ತಪ್ಪಿನ ಅರಿವು ಎದುರುಗಡೆ ಇರತಕ್ಕಂಥವರಿಗೂ ಆಗಬೇಕು. ಅದು ಬಿಟ್ಟು ನಿಮ್ಮಷ್ಟಕ್ಕೆ ನೀವೇ ಏನೋ ಹೇಳ್ಕೊಳ್ತಾ ಇದ್ದರೆ, ವ್ಯಂಗ್ಯವಾಗಿ ಏನೋ ಹೇಳ್ತಾ ಇದ್ದರೆ ಅದನ್ನು ಹಲವಾರು ಜನ ಸಹಿಸುವುದಿಲ್ಲ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಅನುಮಾನಗಳಿಂದ ಕೆಲವು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತೀರಿ. ಯಾರನ್ನ ನೋಡಿದರೂ ಅನುಮಾನ, ಯಾವ ವ್ಯಕ್ತಿ ಬಗ್ಗೆನೂ ಕೂಡ ನಂಬಿಕೆ ಅಂತಕ್ಕಂಥದ್ದೇ ಇಲ್ಲ. ಸಮಾಜ ಅಥವಾ ಪ್ರಪಂಚ ನಿಂತಿರೋದೇ ನಂಬಿಕೆಯ ಆಧಾರದ ಮೇಲೆ. ಹಾಗಂತ ಅಂಧವಾಗಿ ಏನೋ ನಂಬಬೇಕು ಅಂತ ಅಲ್ಲ. ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಹೋದರೆ ಆಗಬೇಕಾದಂತಹ ಕೆಲಸಗಳಾದರೂ ಹೇಗಾಗುತ್ತೆ? ಯಾವ ವ್ಯಕ್ತಿಯನ್ನು, ಯಾವ ವಿಷಯವನ್ನು ಎಷ್ಟು ನಾವು ಆದ್ಯತೆಯಿಂದ ನೋಡಬೇಕೋ ಅಷ್ಟನ್ನು ನೋಡಿದಾಗ ಮಾತ್ರ ಆ ಕೆಲಸಗಳು ಸಲೀಸಾಗಿ ಆಗುವಂಥದ್ದು. ಮಕ್ಕಳ ವಿಚಾರದಲ್ಲಿ ಅತಿಯಾದಂತಹ ಬೇಸರವನ್ನು ಮಾಡ್ಕೊಳ್ತೀರಿ. ಮಕ್ಕಳು ನಮ್ಮ ದಾರಿಯಲ್ಲಿಲ್ಲ, ನಾವು ಹೇಳಿದಾಗ ಕೇಳ್ತಾ ಇಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ, ಇದಕ್ಕೋಸ್ಕರ ನಾವು ಅವ್ರನ್ನ ಸಾಕಿದ್ದು, ಇವೆಲ್ಲ ಮಾತುಗಳು ನಿಮ್ಮಿಂದ ಬರುತ್ತೆ. ಇಷ್ಟು ದಿವಸ ಮಾಡಿದಂತಹ ತಪಸ್ಸು ಈ ಮಾತುಗಳಿಂದ ವ್ಯರ್ಥವಾಗ್ತದೆ. ಅದನ್ನು ತುಂಬ ಗಮನಿಸ್ಕೊಳ್ಬೇಕಾದಂಥದ್ದು. ಆಸ್ತಿಯ ವಿಚಾರದಲ್ಲಿ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಮಧ್ಯದಲ್ಲಿ ಗಲಾಟೆಗೆ ಅವಕಾಶ ಇದೆ. ಹಾಗಂತ ಗಲಾಟೆ ಮಾಡಿಕೊಂಡ್ರೆ ನಿಮ್ಮ ಆಸ್ತಿಯ ವ್ಯವಹಾರ ಮುಗಿಯುತ್ತೆ ಅಂತ ಅಲ್ಲ. ನಿಧಾನವಾಗಿ ಕೂತು ಯೋಚನೆ ಮಾಡಿದಾಗ ಅದಕ್ಕೊಂದು ಪರಿಹಾರವನ್ನು ಹುಡುಕ್ಬೋದು, ಸರಿಯಾದಂತಹ ಮಾರ್ಗವನ್ನು ಕಂಡುಹಿಡ್ಕೊಳ್ಬಹುದು ಅನ್ನುವಂಥದ್ದು. ಆರೋಗ್ಯ ಸಮಸ್ಯೆ ಹೆಚ್ಚಾಗತ್ತೆ. ಶರೀರದಲ್ಲಿ ಸ್ವಾಸ್ಥ್ಯ ಇಲ್ಲ, ಆದರೆ ಅದರ ಬಗ್ಗೆ ಗಮನ ಇಲ್ಲ, ನಿಮಗೆ ವ್ಯವಹಾರವೇ ಮುಖ್ಯ ಅನ್ನುವಂಥದ್ದಾಗಿರುತ್ತೆ. ವೈಯಕ್ತಿಕವಾದಂತಹ ವಿಚಾರದಲ್ಲಿ ಅವಮಾನವಾಗುತ್ತೆ. ಯಾವುದೋ ಹೇಳಿಕೆ ಕೊಡ್ತೀರಿ, ಏನೋ ಮಾತಾಡ್ತೀರಿ, ಜನ ಯಾರನ್ನೂ ಕೂಡ ಅದನ್ನು ಒಪ್ಪೋದಾಗಲಿ ನಂಬೋದಾಗಲಿ ಆ ರೀತಿಯ ವಾತಾವರಣ ಇರೋದಿಲ್ಲ. ನಿಮಗೇ ಅವಮಾನವಾಗುತ್ತೆ. ನೀವು ಹೇಳಿದಿರಿ ಅನ್ನುವಂಥದ್ದೇ ಮುಖ್ಯವಾಗುತ್ತೆ, ಗಮನಿಸಬೇಕು. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆಸ್ತಿಯ ವಿಚಾರಕ್ಕಿರ್ತಕ್ಕಂತಹ ಗೊಂದಲ ಗಲಾಟೆಗಳು ದೂರವಾಗಲಿ. ಶುಭವಾಗಿ. ತುಲಾರಾಶಿ, ವೃತ್ತಿಯಲ್ಲಿ ಗಣನೀಯವಾದಂತಹ ಅಭ್ಯುದಯ. ಅಂದರೆ ನೀವು ಮಾಡ್ತಕ್ಕಂತಹ ವೃತ್ತಿ, ಆಶ್ರಯ ಮಾಡಿರ್ತಕ್ಕಂತಹ ಕೆಲಸ ನಿಮಗೆ ಹೆಚ್ಚಿನ ಲಾಭವನ್ನು ಹಂತ ಹಂತವಾಗಿ ಕೊಡುತ್ತೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಇಲ್ಲಿ ನಿಮ್ಮ ಪರಿಶ್ರಮ, ಅದೃಷ್ಟ, ಭಗವಂತನ ಅನುಗ್ರಹ, ಪ್ರಾಮಾಣಿಕವಾದಂತಹ ನಿಷ್ಠೆ ಇವೆಲ್ಲವೂ ಕೂಡ ಏಕಕಾಲದಲ್ಲಿ ಕೆಲಸ ಮಾಡುವಂತಹ ಒಂದು ಸಂದರ್ಭ, ವಾತಾವರಣ ಈ ದಿವಸ ನಿಮಗೆ ಒದಗಿ ಬರುತ್ತೆ. ಮಕ್ಕಳ ವಿಚಾರದಲ್ಲಿ ನೆಮ್ಮದಿ ಸಿಗ್ತಕ್ಕಂತಹದ್ದು. ಮಕ್ಕಳ ವಿದ್ಯಾಭ್ಯಾಸ, ಅವರ ಆರೋಗ್ಯ, ಅವರ ಭವಿಷ್ಯ ಅಥವಾ ಅವರ
ಒಂದು ರೀತಿ ರಿವಾಜು, ನಡ್ಕೊಳ್ತಕ್ಕಂತಹ ರೀತಿ, ಅವರ ಒಂದು ಮನಸ್ಥಿತಿ ಇವೆಲ್ಲವನ್ನು ನೋಡಿದಾಗ ಅವರ ಸ್ವಭಾವದಿಂದಲೂ ಕೂಡ ನಿಮಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ದಾಂಪತ್ಯದ ಸುಖ ಅಂದರೆ ದಂಪತಿಗಳು ಅನ್ಯೋನ್ಯವಾಗಿ ಪ್ರತಿಯೊಂದು ನಿರ್ಧಾರಗಳನ್ನು ಮಾಡ್ತಕ್ಕಂತಹದ್ದು, ಪ್ರತಿಯೊಂದು ವಿಷಯವನ್ನು ಚರ್ಚೆ ಮಾಡಿ ಸರಿಯಾದಂತಹ ಆರೋಗ್ಯಕರವಾದಂತಹ ಚರ್ಚೆಯಿಂದ ಸಮಾಧಾನ ಹೊಂದತಕ್ಕಂತಹದ್ದು ಮುಖ್ಯವಾಗುತ್ತೆ. ಜವಾಬ್ದಾರಿಯುತವಾದಂತಹ ಕೆಲಸಗಳಿಂದ ಗೌರವ ಸನ್ಮಾನಗಳು ನಿಮ್ಮದಾಗುತ್ತೆ. ಅಂದರೆ ಸಮಾಜದಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಯಾವ ಒಂದು ಜವಾಬ್ದಾರಿಯ ಕರ್ತವ್ಯದ ಪ್ರಭಾವವನ್ನು ಅಥವಾ ಆ ಒಂದು ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಹೊರಿಸಿರ್ತಾರೋ ಅದರಿಂದ ನಿಮಗೆ ಸರಿಯಾದಂತಹ ಅನುಭವವಾಗುತ್ತೆ. ಅನುಭವಪೂರ್ವಕವಾದಂತಹ ಕೆಲಸವನ್ನು ನಿರ್ವಹಣೆ ಮಾಡಿ ಉತ್ತಮವಾದಂತಹ ಫಲವನ್ನು ನೀವು ಪಡಿತಕ್ಕಂಥದ್ದು, ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತೀರಿ ಅಂತಕ್ಕಂಥದ್ದು. ಆರ್ಥಿಕವಾಗಿಯೂ ಕೂಡ ಸಮಾಧಾನಕರವಾದಂತಹ ಸಂಗತಿ. ಹಣಕಾಸಿನ ವಿಚಾರದಲ್ಲಿ ಏನೋ ತಲೆ ಮೇಲೆ ಬಂತು ಅಂತ ಹೇಳಿ ಗಾಬರಿ ಪಡಬೇಕಾದಂತಹ ಸಂದರ್ಭಗಳು ಇಲ್ಲ. ಹಲವಾರು ಆಸೆಗಳು ಪೂರೈಸ್ತಕ್ಕಂತಹ ದಿವಸ. ನಿಮ್ಮ ಯೋಜನೆಗಳು, ನಿಮ್ಮ ಆಸೆಗಳು ಈಡೇರುವಂಥದ್ದಾಗತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನೋವ್ಯಥೆಯಿಂದ ತುಂಬ ಬೇಸರವಾಗುತ್ತೆ. ಏನೋ ಕಷ್ಟ ಅನುಭವಿಸ್ತಾ ಇದ್ದೀರಿ, ಹೇಳ್ಕೊಳಕ್ಕಾಗುತ್ತಾ ಇಲ್ಲ, ಅನುಭವಿಸೋದು ಕಷ್ಟ ಆಗ್ತಾ ಇದೆ. ಆದರೆ ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಅನುಭವಿಸಿಯೇ ಇದನ್ನು ನೀವು ಆ ನೋವನ್ನು ಅರಗಿಸ್ಕೊಳ್ಬೇಕಾದಂಥದ್ದಿದೆ. ಹೇಳಿಕೊಳ್ಳೋದಕ್ಕಾಗದಲೇ ಬಹಳ ಕಷ್ಟಪಡ್ತಾ ಇದ್ದೀರಿ. ಆ ಪ್ರಯತ್ನ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಅಂತ ಹೇಳಬೇಕಾಗತ್ತೆ. ಆಲಸ್ಯದಿಂದ ಅವಕಾಶಗಳು ವಂಚನೆಯಾಗುತ್ತೆ. ಸೋಮಾರಿತನ ಎಲ್ಲವನ್ನು ಕೂಡ ಕಿತ್ಕೊಂಡ್ಬಿಡುತ್ತೆ. ಅದರ ಬಗ್ಗೆ ಹೆಚ್ಚಿನ ಅರಿವಿರಬೇಕಾಗತ್ತೆ. ವಾಹನ ಚಾಲನೆ, ವಾಹನ ಒಂದು ಪ್ರಯಾಣ ಇದೆಲ್ಲವೂ ಕೂಡ ನಿಮಗೆ ಈ ದಿವಸ ಕೆಟ್ಟ ಪರಿಣಾಮವನ್ನು, ವಾಹನ ಅಪಘಾತವಾಗ್ತಕ್ಕಂಥದ್ದನ್ನು, ವಾಹನ ದುರಸ್ತಿಗೆ ಬರುವಂಥದ್ದನ್ನು ಸೂಚಿಸ್ತಾ ಇದೆ. ಅದನ್ನೆಲ್ಲ ಮುಂಜಾಗ್ರತೆಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಮಕ್ಕಳ ಜೊತೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಚಿಕ್ಕ ಮಕ್ಕಳ ಜೊತೆಯಲ್ಲಿ ಹೋಗುವಾಗ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾದರೆ ನೀವೇ ಕಾರಣ ಅನ್ನುವಂಥದ್ದು ಕೂಡ ಅಲ್ಲಿ ಬರುತ್ತೆ. ಒಳ್ಳೆಯ ಸಮಯಕ್ಕೋಸ್ಕರವಾಗಿ ಕಾದು ಸಂಕಟ ಪಡ್ತೀರಿ. ನನಗೆ ಇನ್ನೊಂದು ಸ್ವಲ್ಪ ಹೊತ್ತಿಗಾದರೂ ಒಳ್ಳೆಯದಾಗಬಹುದು, ಏನೋ ಒಂದು ರೀತಿಯಲ್ಲಿ ಇರತಕ್ಕಂತಹ ನೋವು ದೂರ ಆಗ್ಬೋದು, ಬೇಸರದಿಂದ ನಾನು ಹೊರಬರಬಹುದು. ಹೀಗೆ ಇಡೀ ದಿವಸವನ್ನು ನಿರೀಕ್ಷೆ ಮಾಡ್ತಾ ಇರಬೇಕಾಗತ್ತೆ. ಆದರೆ ಗ್ರಹಗತಿಯ ಫಲ, ಗ್ರಹದ ಬಲ ಅದೆಲ್ಲವನ್ನು ಅನುಭವಿಸಿಯೇ ತೀರಬೇಕಾದಂಥದ್ದು ಈ ದಿವಸದ ಪರಿಸ್ಥಿತಿಯಾಗತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆ ಒಂದಷ್ಟು ಸಮಾಧಾನಕರವಾದಂತಹ ಸಮಯವನ್ನಾದರೂ ಕೂಡ ನಿಮಗೆ ಅನುಗ್ರಹ ಮಾಡಲಿ. ಶುಭವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.